ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ. ನಿಮಗೆ ಹೆಂಗೆ ಅನಿಸಿದೆ, ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿ. ಫಸ್ಟ್ ಎಪಿಸೋಡನ್ನೇ ಈ ಮೊದಲೆಲ್ಲ ಹೇಗಾಗ್ತಿತ್ತು ಅಂದರೆ, ಫಸ್ಟ್ ಎಪಿಸೋಡ್ ಹೇಗಿರುತ್ತೆ ಅಂದರೆ 1 ವೀಕ್ ಎಲ್ಲರೂ ಫುಲ್ ಒಗ್ಗಟ್ಟಲ್ಲಿರ್ತಾರೆ, ಎಲ್ಲರೂ ಫ್ರೆಂಡ್ಸ್ ಆಗಿರ್ತಾರೆ. ಬಟ್ ಇವತ್ತಿನ ಎಪಿಸೋಡ್ ನೋಡಿದಾಗ, ನಿನ್ನೆ ಎಪಿಸೋಡ್ ನೋಡಿದಾಗ ಫಸ್ಟ್ ಎಪಿಸೋಡೇ ಒಂದು 60 ಡೇಸ್ ಆಗಿಬಿಟ್ಟಿದೆ ಇವ್ರ ಮಧ್ಯೆ ಅನ್ನುವಷ್ಟು ಭಯಂಕರವಾಗಿತ್ತು. ಫುಲ್ ಫೈರ್ ಆಗಿತ್ತು. ಇಡೀ ಎಪಿಸೋಡ್ನ ನುಂಗಿ ನೀರು ಕುಡಿದಿದ್ದು ಚೈತ್ರ ಕುಂದಾಪುರ ಅವರು ಅಂತ ಹೇಳ್ಬೋದು. ಫುಲ್ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಾ ಇದ್ದಾರೆ, ಫುಲ್ ಸ್ಮಾರ್ಟಾಗಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ನರಕದಿಂದ ಇಬ್ಬರು ಕ್ಯಾಂಡಿಡೇಟ್ಸ್ ಬರಬೇಕಾಗಿರುತ್ತೆ ಸ್ವರ್ಗದಲ್ಲಿ ಕೆಲಸ ಮಾಡೋಕ್ಕೆ. ಒಂದು ಸುರೇಶ್ ಅವರು ಬಂದಿರ್ತಾರೆ, ಇನ್ನೊಬ್ಬರು ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಸುರೇಶ್ ಅವರು ಎಲ್ಲ ಕೆಲಸನ ನೀಟಾಗಿ ಮಾಡಿರ್ತಾರೆ, ಏನೂ ಒಂದು ಚಕಾರ ಆಯ್ತದೆ. ಬಟ್ ಚೈತ್ರ ಅವರು ತುಂಬ ಸ್ಮಾರ್ಟಾಗಿ ಸ್ಟ್ರಾಟಜಿಕ್ ಆಗಿ ಆಡ್ತಾಯಿದ್ರು. ಅಂದರೆ ಕೆಲವೊಂದು ರೂಲ್ಸ್ನ ಬ್ರೇಕ್ ಮಾಡೋದು, ಅಲ್ಲಿರೋ ಒಂದು ಸೀಬೆಹಣ್ಣನ್ನು ತಿಂದು ನರಕಕ್ಕೆ ಎಸೆಯೋದು. ಸೊ ಇದರಿಂದ ಅವ್ರಿಗೆ ಖಂಡಿತ 100% ಗೊತ್ತಿರುತ್ತೆ ಇದು ಸ್ವರ್ಗವಾಸಿಗಳಿಗೆ ತೊಂದರೆ ಆಗುತ್ತೆ ಅಂತ. ಅದಕ್ಕೆ ಅವರು ಬೇಕು ಅಂತಲೇ ಮಾಡಿ ಮತ್ತು ವಾದ ಮಾಡ್ತಿರ್ತಾರೆ. ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ತಾರೆ. ಇಡೀ ಮನೇಲಿರೋ ಯಾರ ಮಾತುಗೂ ಅವ್ರು ಬಗ್ಲೇ ಇಲ್ಲ. ಹೀಗೆ ಆಡ್ತಾ ಇದ್ದರೆ ಅವರು ಫಿನಾಲೆವರೆಗೂ ಖಂಡಿತ ಬರ್ತಾರೆ. ಬಟ್ ಈ ಕೆಲವೊಂದು ರೂಲ್ಸ್ನ ಅವರು ಬ್ರೇಕ್ ಮಾಡಿರೋದು ಪರ್ಪಸ್ಫುಲಿನೋ ಅಥವಾ ಅವರ ಸ್ಟ್ರಾಟಜಿ ಆಗಿತ್ತೋ ಅಂತಲೇ ಗೊತ್ತಾಗ್ತಿಲ್ಲ, ಅವ್ರ ಮೂವ್ ಹೇಗಿದೆ ಅಂತ. ಬಟ್ ಇವತ್ತಿನ ಎಪಿಸೋಡ್ ಮಾತ್ರ ಫುಲ್ ಅವರೇ ತಿಂದಾಕ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ. ಅವರ ಒಂದು ಆ್ಯಟಿಟ್ಯೂಡ್ಗೆ ಅಥವಾ ಅವರು ಎದುರುತ್ತರ ಕೊಡೋದಕ್ಕೆ ನಿಯಮಗಳನ್ನು ಪಾಲಿಸಿಲ್ಲ ಅನ್ನೋ ಕಾರಣ ಕೊಟ್ಟು ಆಲ್ಮೋಸ್ಟ್ ಎಲ್ಲರೂ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಬಟ್ ಅವರ ಒಂದು ವಾದ ಏನಂದರೆ, ನಾನು ಇರುವುದೇ ಹೇಗೆ, ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೇನೆ, ನನ್ನ ಸ್ಯಾಟಿಸ್ಫೈಗೋಸ್ಕರ ನಾನು ಉತ್ತರವನ್ನು ಕೊಡುವುದು ಅಂತ ಹೇಳಿದರೆ ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಕಾಣಿಸ್ತಾರೆ. ಮುಂದಿನ ದಿನಗಳಲ್ಲಿ ಹೇಗೆ ಆಡ್ತಾರೆ ಅಂತಲೂ ನೋಡಬೇಕು. ಯಾಕೆಂದರೆ ನಾವು ಕೆಲವಷ್ಟು ಸರಿ ನೋಡಿದ್ದೀವಿ, ಸ್ಟಾರ್ಟಿಂಗ್ ಚೆನ್ನಾಗಿ ಆಡಿರೋ ಕಂಟೆಸ್ಟೆಂಟ್ ಬರ್ತಾ ಬರ್ತಾ ಅಲ್ಲಿರುವಂಥ ಒಂದು ಸ್ಪರ್ಧಿಗಳ ಜೊತೆ ಬೆರೆತುಕೊಂಡು ಅಥವಾ ಅವರ ಮೆಂಟಾಲಿಟಿ ಇದಕ್ಕೆ ಚೇಂಜ್ ಆಗಿರೋರು ಇದ್ದಾರೆ. ಇವರ ಹೈಪ್ ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ನಿಮ್ಮ ಅನಿಸಿಕೆ ಏನು ನಿನ್ನೆ ಎಪಿಸೋಡ್ ಬಗ್ಗೆ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ.